ಏನಿದು ಅಕ್ಕ ತಂಗಿ ಒಟ್ಟಿಗೆ ನಿಂತ್ಕೊಂಡಿದ್ದೀರಾ? ರಿತು ಎಲ್ಲಿ? ಲಕ್ಷ್ಮಣ, ಅದು ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಸತ್ಯ, ರಿತು ಎಲ್ಲಿ? ನೀನ್ ತಾನೇ ಅವಳ ಮೇಲೆ ಕರ್ಕೊಂಡ್ ಬಂದಿದ್ದು, ಎಲ್ಲಿ ಹೋದ್ಲು? ರೂಮಲ್ಲೇ ಇದ್ಲು, ನಾನೊಂದ್ಸತಿ ನೋಡ್ತೀನಿ. ರಿತು, ಚಿಕ್ಕಮ್ಮವ, ರಿತು ಇಲ್ಲೇ ಇದ್ಲು. ಅಷ್ಟರಲ್ಲಿ ಸೋಮ ಬಂದು ಅಡುಗೆಯವ್ರು ಕರೀತಿದ್ದಾರೆ ಅಂತ ಕರ್ದ. ನಾನು ಅಲ್ಲಿಗೆ ಹೋದೆ, ಆದರೆ ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಮನ್ನ ಅವಳ ಜೊತೆ ಇರ್ಲಿಕ್ಕೆ ಬಿಟ್ರೆ ನೀವು ಅವಳು ಒಬ್ಬಳನ್ನ ಬಿಟ್ಟು ನಿಮ್ಮ ಕೆಲಸ ನೀವು ಬಿಜಿ ಆಗ್ಬಿಟ್ರಾ? ಚಿಕ್ಕಪ್ಪ, ರಿತು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ಬನ್ನಿ ಹುಡ್ಕೋಣ, ಬನ್ನಿ. ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿ ಎಲ್ಲರನ್ನು ಗಾಬರಿ ಮಾಡಬೇಡ ಕೀರ್ತನ. ಸರಿ, ನೀವೇ ಹೇಳಿ ಚಿಕ್ಕಮ್ಮ, ಇದು ರಿತುದೇ ತಾನೆ? ಹೌದು. ಕೀರ್ತನ, ನಿನಗೆಲ್ಲಿ ಸಿಕ್ತು ಇದು? ನಮ್ಮನೆ ಬ್ಯಾಕ್ ಗೇಟಲ್ಲಿ. ಬ್ಯಾಕ್ ಗೇಟ್ ಓಪನ್ ಆಗಿತ್ತು, ಆವಾಗಲೇ ನನಗೆ ಕನ್ಫರ್ಮ್ ಆಗಿದ್ದು ರಿತು ಓಡೋಗಿದ್ದಾಳೆ ಅಂತ. ಏನ್ ರೈರೆ ನಿಮ್ಮ ಮಗಳು ಹೇಳ್ತಿರೋದು? ರಿತು ಓಡೋಗಿದ್ದಾಳ? ಏನಿದ್ರ ಅರ್ಥ? ಎಲ್ಲ ನಿಧಾನವಾಗಿ ಹೇಳ್ತೀವಿ, ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅಲ್ಲಮ್ಮ, ನಿಮಗ್ ಯಾರಿಗಾದ್ರೂ ಒಂಚೂರಾದ್ರೂ ಬುದ್ಧಿ ಇದೆಯಾ? ರಿತುನ್ ಕಾಯೋದಕ್ಕೆ ಈ ಸತ್ಯನ್ ಬಿಟ್ಟಿದ್ದೀರಲ್ಲ. ಇವಳು ಯಾರು, ಇವಳ ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಯಾರಿಗಾದ್ರೂ ಸರಿ ಗೊತ್ತಿದ್ಯಾ? ಇಲ್ವೇ ಹುಡುಗಿ, ಹೇಳಿದ್ ಒಂದ್ ಕೆಲಸನೂ ಮಾಡಕ್ಕಾಗಲ್ವಾ ನಿನ್ಗೆ? ಮನೆ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಿಯಲ್ಲ. ಎಷ್ಟು ದಿನ ಅಂತ ಕಾಯ್ತಾ ಇದ್ದೆ ಇದಕ್ಕೋಸ್ಕರ? ಇಲ್ಲ ಸೀತಮ್ಮ, ನಾನೇನು ಮಾಡಿಲ್ಲ. ರಿತು ನನ್ನ ಜೊತೆನೇ ಇದ್ಲು. ಅಡುಗೆಯವ್ರು ಕರೆದ್ರು ಅಂತ ನಾನು ಹೋದೆ. ಬರುವಷ್ಟರಲ್ಲಿ ಇಷ್ಟೆಲ್ಲ ಆಗತ್ತೆ ಅಂತ ನನ್ಗೆ ಅಂದಾಜು ಇರಲಿಲ್ಲ. ಮಾತೆತ್ತಿದ್ರೆ ಸಾಕು, ಇದೊಂದು ಹೇಳ್ತೀಯ, ಮಾಡೋದೆಲ್ಲ ಎಡವಟ್ಟೆ. ಇನ್ನು ನಿನ್ನಿಂದ ನಾವೆಲ್ಲ ಏನೇನು ಅನುಭವಿಸ್ಬೇಕು. ಅಮ್ಮ, ರಿತು ಕಾಣಿಸ್ತಿಲ್ಲ ಅಂತ ಸತ್ಯಂಗೆ ಹೇಳಿದ್ರೆ ಹೇಗಮ್ಮ? ಅವಳು ಹೇಳ್ತಿದ್ದಾಳಲ್ವಾ, ಅವಳಿಗೆ ಏನು ಗೊತ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಸತ್ಯ ಜೊತೆಲೇ ಇದ್ವಿ. ಕೆಲವರು ಹಾಗೆ ಕಾರ್ತಿಕ್, ಜೊತೆಲೇ ಇರ್ತಾರೆ, ಆದ್ರೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೀತಾ, ಮೊದಲು ಸತ್ಯನ ಬೈಯೋದನ್ನು ನಿಲ್ಲಿಸು. ಮುಂದೇನಾಗಬೇಕು ಅಂತ ಯೋಚನೆ ಮಾಡು. ರಿತು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕೇ ಹೊರತು ಯಾರಿಂದ ಆಯಿತು, ಯಾಕೆ ಹೀಗಾಯಿತು ಅಂತ ಕೆದಕ್ತಾ ಕೂತ್ಕೊಳ್ಳೋ ಸಮಯ ಇದಲ್ಲ ಕಣೆ. ಮೊದಲು ರಿತುನ್ ಹುಡುಕೋ ಕೆಲಸ ಆಗಬೇಕು. ಇಷ್ಟೆಲ್ಲ ಆದಮೇಲೆ ಎಂಗೇಜ್ಮೆಂಟ್ ನಡಿಬೇಕು ಅಂತ ಯಾವ ಬಾಯಲ್ಲಿ ಹೇಳ್ತಾ ಇದ್ದೀರಾ? ನೋಡಿ ಸ್ವಾಮಿ, ನಿಮ್ಮಷ್ಟು ಆಸ್ತಿ ಕೀರ್ತಿ ನಮ್ಗಿಲ್ದೇ ಇರ್ಬೋದು, ಆದರೆ ಸಮಾಜದಲ್ಲಿ ನಮಗೆ ಅಂತ ಗೌರವ ಇದೆ, ಒಂದು ಹೆಸರಿದೆ. ನಿಮ್ಮ ಸವಾಸನೆ ಬೇಡ ಸ್ವಾಮಿ. ತಪ್ಪಾಗಿದೆ, ಸ್ವಲ್ಪ ಸಮಯಾವಕಾಶ ಕೊಡಿ, ನಾನಿದನ್ನು ಸರಿ ಮಾಡ್ತೀನಿ. ಏನು ಸರಿ ಮಾಡ್ತೀರಾ?
ಇನ್ನೇನು ಸರಿ ಮಾಡೋಕ್ಕಾಗಲ್ಲ. ಇಷ್ಟು ಅರ್ಜೆಂಟಾಗಿ ನೀವು ಎಂಗೇಜ್ಮೆಂಟ್ ಇಟ್ಕೊಂಡಾಗಲೇ ನಮಗೆ ಗೊತ್ತಾಗಬೇಕಿತ್ತು. ಇಲ್ಲೇನೋ ಸಮಸ್ಯೆ ಇದೆ ಅಂತ ನಾವೇ ದಡ್ರು ತಿಳ್ಕೊಳ್ಳಿಲ್ಲ. ಖುಷಿ ಪಡು ಬಾಲ, ತಿನ್ಸು, ಚೆನ್ನಾಗಿ ತಿನ್ಸು. ಆದರೆ ಇದೇ ನಿನ್ನ ಮನೇಲಿ ಕೊನೆಯ ಊಟ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಇವ್ನು ನನ್ನನ್ನು ಶ್ರೀಮಂತ ಅಂತ ಹೇಳಿ ಯಾಮರ್ಸ್ತಾ ನಿಜ, ಆದರೆ ಅವಾಗೆಲ್ಲ ಖರ್ಚು ಮಾಡೋಕ್ಕೆ ಇವನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇತ್ತು? ಅದ್ರ ಬಗ್ಗೆ ತಿಳ್ಕೋಬೇಕು. ಈಗಲೇ ಕೇಳಲ್ಲ? ಬೇಡ, ಈಗಲೇ ಕೇಳಿದ್ರೆ ಸರಿಯಾಗಲ್ಲ. ಅಷ್ಟಕ್ಕೂ ಅವನಿಗೆ ಎಲ್ಲಿಂದ ದುಡ್ಡು ಬಂದರೆ ನನಗೇನು? ಇನ್ನು ಮುಂದೆ ಹೇಗಿದ್ರು ಇವ್ನು ನನ್ನ ಜೀವನದಲ್ಲಿ ಇರಲ್ಲ. ಏನು ಬೇಬಿ ಯೋಚನೆ ಮಾಡ್ತಿದ್ಯಾ? ಖಾರ ಇದೆಯಾ? ಅಂತೂ ಇಂತೂ ನನ್ನ ಬೇಬಿ ಕೋಪನೂ ಕರಗ್ತು. ಇನ್ಮೇಲೆ ನಾವಿಬ್ರು ಸುಖವಾಗಿ ಸಂಸಾರ ಮಾಡಿಕೊಂಡು ಇಲ್ಲ ಇದ್ಬಿಡ್ಬೋದು. ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಿ ನನ್ನ ಬೇಬಿನ ಚೆನ್ನಾಗಿ ನೋಡ್ಕೋಬೇಕು. ಮೊದಲಿನಿಂದ ಹುಷಾರಾಗಿ ಎಸ್ಕೇಪ್ ಆಗಬೇಕು. ಜಗಳ ಆಡ್ದಷ್ಟು ಇವ್ನು ನನ್ನ ಬೆನ್ನ ಹಿಂದೆ ಬೀಳ್ತಾನೆ. ಆಗಿಲ್ಲಿಂದ ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಊಟ ಮಾಡೋ ನಾಟಕ ಆಡಬೇಕಾಗಿತ್ತು. ಇರಲಿ, ಇವ್ನು ನನ್ನ ನಂಬಲಿ. ನಾನಂತೂ ಇಲ್ಲಿಂದ ಎಸ್ಕೇಪ್ ಆಗೋದು ಗ್ಯಾರಂಟಿ. ಇನ್ಮೇಲೆ ಇವನ್ ಸವಾಸನೆ ಬೇಡ. ಅವನ್ ಯಾಕೆ ಹಾಗೆ ಮಾಡ್ದಂತ ಹೇಳ್ದೆ ತಾನೆ? ಇನ್ನು ಏನೇ ನಿಂದು? ನಿನ್ ದುರಾಸೆಯಿಂದಲೇ ಹೀಗೆಲ್ಲ ಆಗಿದ್ದು. ಓ ಹೌದಾ? ಇದ್ರಲ್ಲೂ ನಂದೇ ತಪ್ಪ? ಮಗಳು ಜೀವನ ಮೂರ ಹೊಟ್ಟೆಯಾಗಿ ಕೂತಿದೆ, ಇದ್ರಲ್ಲೂ ನಂದೇ ತಪ್ಪಂತ ಹೇಳ್ತಾ ಇದೆಯಲ್ಲ? ಯಾಕಮ್ಮ, ಯಾಕೆ ನನ್ ಕಂಡ್ರೆ ಇಷ್ಟೊಂದು ದ್ವೇಷ? ಮದ್ವೆ ಬಿಟ್ಟು ಬಂದೆ ಅಂತನಾ? ನೀನ್ ಹಾಕಿದ್ದೆ ಶಾಪ ಇರ್ಬೇಕು. ಅದಕ್ಕೆ ನಾನು ಈ ರೀತಿ ಬೀದಿಗೆ ಬಂದು ನಿಂತಿರೋದು. ಕೋಟ್ಯಾಧೀಶ್ವರ ಅಂತ ಮದ್ವೆ ಆಗಿದೆ ಈ ನನ್ನ ಮಗ, ದೊಡ್ಡ ಚಿಲ್ಡ್ರೆ ನನ್ನ ಮಗ. ಇವಾಗ್ಲಾದ್ರೂ ನಿಂಗೆ ಸಮಾಧಾನ ಆಯ್ತಾ? ನಾನ್ ಮಾಡಿದ ತಪ್ಪಿಗೆ ಆ ದೇವ್ರೇ ಶಿಕ್ಷೆ ಕೊಟ್ಟ ಅಂತ ಅನ್ಸ್ತಾ ಇದ್ಯಾ? ದಿವ್ಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೆ. ಯಾವುದೇ ತಾಯಿ ತನ್ನ ಮಗಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ, ತಿಳ್ಕೊ. ಜಾನ್ಕಿ ಹೇಳ್ತಾ ಇರೋದು ಹೀಗೆ ಹುಚ್ಚುಚ್ಚಾಗಿ ಆಡ್ಬೇಡ ಅಂತ. ವಾಸ್ತವ ಏನು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಜೀವನ ಮಾಡು. ಇವಾಗೇನು ನಿಮ್ಮ ಮನೆಗೂ ಬರಬಾರ್ದಾ? ಅದನ್ನ ನೇರವಾಗಿ ಹೇಳ್ಬೇಡಿ, ಬೇಕಿದ್ರೆ ಹಾಳ್ ಬಾವಿಗೆ ಬಿದ್ದು ಸಾಯ್ತೀನಿ. ಅದನ್ ಬಿಟ್ಟು ಈ ನನ್ನ ಮಗನ ಜೊತೆ ಇರುವಂತ ಮಾತ್ರ ಹೇಳ್ಬೇಡಿ. ನಾನ್ ಸತ್ರೋದ್ ಸಾಧ್ಯ ಇಲ್ಲ. ಪ್ಲೀಸ್ ದಿವ್ಯಾ, ಹಾಗೆಲ್ಲ ಹೇಳ್ಬೇಡ. ಎಷ್ಟ್ ಸಲನ ಹೇಳ್ಬೇಕು ನಿನಗೆ? ಹೋಗೋ, ಹೋಗ್ತಾ ಇರೋ. ಇಲ್ಲ ದಿವ್ಯಾ, ನಾನು ಹೋಗಲ್ಲ. ನೀರ್ ಬಂದ್ರಲ್ಲೇ ನಾನು ಹೋಗೋದು. ಹೋಗಲ್ವಾ? ನೀನ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ
ಏನಾಗಿದೆ ನಿಂಗೆ? ಅವತ್ತು ನಿನ್ನನ್ನು ಉಳಿಸಿದ್ದು ಇದೇ ಸತ್ಯ. ಈಗ ಅವಳು ವಿರುದ್ಧನೇ ಮಾತಾಡ್ತಿದೀಯಾ? ರಾಯರೇ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಮೊದಲು ರಿತು ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಈಗ ಯಾರು ತಪ್ಪು ಯಾರು ಸರಿ ಅಂತ ಚರ್ಚೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ. ನೋಡ್ದೇನೆ ನಮ್ಮ ಸೊಸೆ ಮಾತನ್ನ? ಸಮಸ್ಯೆನ ಮಾತಾಡ್ತಾ ಕೂರೋ ಸಮಯ ಅಲ್ಲ, ಪರಿಹಾರ ಹುಡುಕೋ ಸಮಯ ಅಂತ ಹೇಳ್ತಿದ್ದಾಳೆ. ಇದಲ್ವಾ ಸಮಯ ಪ್ರಜ್ಞೆ ಅಂದರೆ? ಇದಲ್ವಾ ಪ್ರಬುದ್ಧತೆ ಅಂದರೆ? ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗಲ್ಲ ಅಂತ. ವಾವ್ ಸತ್ಯ, ನಮ್ಮಪ್ಪಂಗೆ ನೀನು ಯಾವ ಲೆವೆಲ್ಗೆ ಬ್ರೈನ್ ವಾಶ್ ಮಾಡಿದ್ಯಾ ಅಂದ್ರೆ ನೀನ್ ಏನೇ ಹೇಳು ಅದವ್ರಿಗೆ ಸರಿ ಅಂತಾನೆ ಅನ್ಸತ್ತೆ. ನೀನು ರಿತು ಮನ್ಸ್ ಕೆಡ್ಸಿ ಅವಳು ಮನೆ ಬಿಟ್ಟು ಹೋಗುವಾಗ ಮಾಡಿದ್ದು ಹೀಗೆನಾ? ಅಲ್ಲ, ಹೇಗಿದ್ರು ನೀನ್ ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ. ಕಾರ್ತಿಕ್ ಮದ್ವೆನಲ್ಲೂ ನೀನಿದೆ ಅಲ್ವಾ ಮಾಡಿದ್ದು? ಸ್ವಂತ ಅಕ್ಕನ್ನೇ ಓಡಿಸಿ ನೀನ್ ತಾಳಿ ಕಟ್ಟಿಸ್ಕೊಂಡೆ. ವೆರಿ ಗುಡ್. ಇದ್ರೆ ನಿನ್ ತರ ಇರ್ಬೇಕು ನೋಡು. ಎಂಥ ಪ್ಲಾನಿಂಗು, ಎಂಥ ನೀಟ್ ಎಕ್ಸಿಕ್ಯೂಷನ್ನು, ಎಂಥ ಬಿಸ್ನೆಸ್ ಮೈಂಡ್ಗೂ ಈ ಥರ ಪ್ಲಾನಿಂಗ್ ಬರೋದಿಲ್ಲ ಬಿಡು ಸತ್ಯ. ಕೀರ್ತನ, ಸುಮ್ಮನಿದ್ದೀನಿ ಅಂತ ಏನೇನೋ ಹೇಳ್ಬೇಡ. ಈಗಾಗಲೇ ಮನೆಯವರೆಲ್ಲ ನೋವಲ್ಲಿದ್ದಾರೆ. ಏನೇನೋ ಹೇಳಿ ಅವ್ರನ್ನ ಕೆದಕ್ಬೇಡ. ನೋಡಿದ್ಯಾ, ನಿನ್ನ ವಿಚಾರ ತೆಗ್ದಾಗ ನಿನಗೆ ಎಷ್ಟು ಸಿಟ್ಟು ಬರ್ತಾ ಇದೆ. ಬೇಬಿ, ನನ್ನ ಮಾತು ಕೇಳು. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ದಿನ ನಾನು ಮಾಡಿದ ತಪ್ಪಾಯ್ತು. ಏನೋ ಮಾಡಕ್ಕೋಗಿ ಹಿಂದೇನೋ ಆಗಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ಬೇಬಿ. ಇನ್ನೊಂದ್ಸರಿ ಈ ತಪ್ಪು ಮಾಡಲ್ಲ ಪ್ಲೀಸ್ ಬೇಬಿ. ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡು. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ ಬೇಬಿ. ಪ್ಲೀಸ್ ನನ್ನ ಮಾತ್ರ ಬಿಟ್ಟು ಹೋಗಬೇಡ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ದಿವ್ಯಾ, ನೀನ್ ಹೆಣ್ಣ ಎಮ್ಮರಿನ? ನೀನ್ ತಾಳಿ ಕಟ್ಟಿರೋ ಗಂಡ ಕಡೆ ಅವನು. ಅವನ್ ತಾಳಿ ಕಟ್ಟಿರ್ಬೋದು, ಆದ್ರೆ ನನ್ ಗಂಡ ಅಲ್ಲ. ಇಂಥವ್ನ ನನ್ ಗಂಡ ಅಂತ ಹೇಳಕ್ಕೂ ಅಸಹ್ಯ ಆಗತ್ತೆ. ಬೇಕಿದ್ರೆ ಈ ತಾಳಿನೇ ಕಿತ್ತು ಬಿಸಾಕ್ತೀನಿ. ದಿವ್ಯಾ, ಬೇಬಿ ಬೇಬಿ ಪ್ಲೀಸ್ ಬೇಬಿ, ಹೋಗ್ಬೇಡ ಬೇಬಿ. ಅಜ್ಜಿ, ನೀವಾದ್ರೂ ಹೇಳಿ. ಜಾನಕಿ, ಅವಳಿಗೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿಲ್ಲ. ಮನೆಗೆ ಬರಲಿ ಬಿಡು.
ರಾಖಿ, ಹಲೋ ರಾಖಿ, ಎಲ್ಲಿದ್ಯಾ ನೀನು? ಫೋನ್ ಯಾಕೆ ಆಫ್ ಮಾಡ್ಕೊಂಡಿದ್ಯಾ? ರಿತು ಎಲ್ಲಿದ್ದಾಳೆ? ನಿನ್ ಜೊತೆ ಇದ್ದಾಳಾ? ಹ್ಞೂ ಸತ್ಯ, ರಿತು ನನ್ನ ಜೊತೆನೇ ಇದ್ದಾಳೆ. ನಾನು ನಿನಗೆ ಹೇಳ್ದಿರ ಏನೋ ತಪ್ಪು ಮಾಡಕ್ಕೆ ಹೊರಟ್ಬಿಟ್ಟಿದ್ದೆ. ನಿನಗೆ ಬುದ್ಧಿ ಇದೆಯೇನೋ ರಾಖಿ? ಇವತ್ತು ಅವಳು ಎಂಗೇಜ್ಮೆಂಟು, ಇವತ್ತೇ ಕರ್ಕೊಂಡು ಹೋಗಿದ್ಯಲ್ಲ. ಅವಳಿಗೆ ಇಷ್ಟ ಇಲ್ದಿರೋ ಎಂಗೇಜ್ಮೆಂಟ್ ಸತ್ಯ. ಇದು ಸಾಯಕ್ಕೆ ಹೊರಟಿದ್ಲು ಗೊತ್ತಾ? ಅವಳನ್ನ ಉಳ್ಸ್ಕೊಳಕ್ ಇದ್ದಿದ್ದು ಇದೊಂದೇ ದಾರಿ, ಅದಕ್ಕೆ ಹೀಗೆ ಮಾಡಿದೆ. ಅವಳು ಸಾಯಕ್ಕೆ ಹೊರಟಿದ್ಲ? ಸಾಯೋದಕ್ಕೆ ನಾವು ಬಿಟ್ಬಿಡ್ತಿದ್ವಾ? ಅಷ್ಟಿದ್ರೆ ನನಗೆ ಹೇಳ್ಬೇಕಿತ್ತು ತಾನೆ. ಮನೆ ಎಂತ ದೊಡ್ಡ ರಾಧ ಅಂತ ಆಗಿದೆ ಗೊತ್ತಾ ನಿನಗೆ? ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಸತ್ಯ. ಇವಾಗ ಎಲ್ಲಿದ್ದೀರಾ? ಇಲ್ಲೇ ಮನೆ ಹತ್ರ ಇದ್ದೀವಿ. ಅಲ್ಲೇ ಇರು, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಮತ್ತೇನು ಎಡ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹೇಳಿದ್ದೀನಿ. ಸರಿ ಸತ್ಯ. ಎಲ್ಲಿದ್ದಾರಂತೆ ಸತ್ಯ? ಮನೆ ಹತ್ರನೇ ಇದ್ದಾರಂತೆ. ಸರಿ ನಡಿ. ಯಾಕೆ ರಾಕಿ ಹೀಗೆ ಮಾಡಿದೆ? ನಿನ್ನ ನಂಬ್ಕೊಂಡು ನಾನು ನಿನ್ನ ಜೊತೆಗೆ ಬಂದೆ. ನೀನು ನೋಡಿದ್ರೆ ಅದಕ್ಕೆ ಫೋನ್ ಮಾಡಿದ್ಯಾ? ನಿಮಗಳಿಗೂ ಅಷ್ಟೇ ಪ್ರಮಾಣಿಸಿ ನೋಡೋ ತಾಳ್ಮೆ ಇರಲಿ. ನಿಷ್ಠೂರವಾದಿ, ಲೋಕವಿರೋಧಿ ಅಂತಾರೆ. ಸತ್ಯನ ವಿಚಾರದಲ್ಲಿ ಅದು 100ಕ್ಕೆ 100 ಸತ್ಯ. ಅಣ್ಣ, ಇಲ್ಲಿ ಎಂಗೇಜ್ಮೆಂಟ್ ನಿಂತಿರೋದು, ನನ್ನ ಮಗಳು ಇಲ್ಲಿ ಕಾಣಿಸ್ತೇ ಇರೋದು ನಿನಗೇನು ಅನ್ನಿಸ್ತಾ ಇಲ್ವಾ? ದೈವೇಚ್ಛೆ ಏನಿದೆಯೋ ಅದು ಹಾಗೇ ಆಗಿದೆ. ನಾನು ಇದ್ರ ಬಗ್ಗೆ ಮೊದಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದೆ. ಹಾಗಾದ್ರೆ ರಿತು ಖಂಡಿತ ಮನೆಗೆ ವಾಪಸ್ ಬರ್ತಾಳೆ. ಸತ್ಯ ಅವಳನ್ನ ಕರ್ಕೊಂಡು ಬಂದೇ ಬರ್ತಾಳೆ, ಆ ನಂಬಿಕೆ ನನಗಿದೆ. ಅಲ್ಲಪ್ಪ, ಅಷ್ಟಿದ್ದಿದ್ರೆ ನಮ್ಮನ್ನು ಅವಳ ಜೊತೆ ಅವಳು ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಅವಳೊಬ್ಳೇ ಯಾಕೆ ಹೋಗ್ಬೇಕಿತ್ತು? ಅಂದ್ರೆ ಅದರ ಅರ್ಥ ನಮ್ ಬೆನ್ ಹಿಂದೆ ಅವಳೇನೋ ಮಾಡ್ತಿದ್ದಾಳೆ ಅಂತ ತಾನೆ? ಅಂಥ ದುರ್ಬುದ್ಧಿ ನಮ್ಮ ಸತ್ಯನಿಗಿಲ್ಲ ಕಣೆ. ನಮ್ಮ ಮಾತು ನಮ್ಮ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನಿನಗೆ ಹಾಗೆ ಅನಿಸಿದ್ರೆ ಬಹುಶಃ ಅದು ನಿನ್ನ ಗುಣ ಆಗಿರಬಹುದು, ಸತ್ಯಂದಲ್ಲ. ಏನೋ ಬಾವ, ಒಟ್ಟಿನಲ್ಲಿ ನಮ್ಮ ರೀತು ಮನೆಗೆ ಬಂದರೆ ಸಾಕು. ನೀನು ಚಿಂತೆ ಮಾಡಬೇಡ ಕಣಮ್ಮ. ರಿತುನ ಸತ್ಯ ಕರ್ಕೊಂಡು ಬಂದೇ ಬರ್ತಾಳೆ, ನೀನು ನಿಶ್ಚಿಂತೆಯಿಂದ ಇರು. ಆದರೆ ಇನ್ಯಾವತ್ತೂ ನೀವಿಂಥ ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಹೋಗಲ್ಲ ಅನ್ನೋದಾದರೆ ನಿಮ್ಮಿಬ್ಬರು ಮದುವೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಸತ್ಯ, ಮತ್ತಾವತ್ತೂ ಈ ಥರ ದುಡ್ಕಲ್ಲ. ಸಾರಿ. ಈಗ ಮನೆಗೆ ಹೋಗೋಣವಾ? ಅಕ್ಕ, ಅತ್ಗೆಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡಬೇಡ. ಕೀರ್ತನ, ನನಗೇನಾದರೂ ವಿಷಯ ಗೊತ್ತಿದ್ದಿದ್ರೆ ನಾನು ರಿತುನ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಸತ್ಯ, ಅವಳು ಯಾಕಮ್ಮ ಸಮಜಾಯಿಷಿ ಕೊಡ್ತಾ ಇದೀಯಾ? ಅವಳು ಒಂಥರ ಬಂಡೆ. ಮುಂದೆ ಏನಾಯ್ತು ಅಂತ ಹೇಳು. ರಿತು ಹೇಳಿದ್ಲು ಅಂತ ರಾಕೇಶ್ ಬಂದ, ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ.
ಮೆದುಳು ಹೇಳೋ ಬುದ್ಧಿ ಮಾತು ಕೇಳಬೇಕೋ ಪ್ರೀತಿ ಮಾಡೋ ಹುಡುಗಿ ಮಾತು ಕೇಳಬೇಕೋ ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಅವನು ವಿವೇಕ ಇರೋವಂಥ ಹುಡುಗ. ತಾನು ಹೀಗೆ ಮಾಡೋದು ತಪ್ಪು ಅಂತ ಅವನ ಮನಸ್ಸು ಎಚ್ಚರಿಸ್ತು. ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿನ ಕದ್ದು ಕರ್ಕೊಂಡು ಹೋಗೋದು ತಪ್ಪು ಅಂತ ಅವನಿಗೆ ಅರ್ಥ ಆಗಿದೆ. ಅದಕ್ಕೆ ಅವನೇ ಕಾಲ್ ಮಾಡಿ ಕರೆದ. ವಿದ್ಯೆ ವಿನಯ ವಿವೇಕವನ್ನು ಕಲಿಸುತ್ತೆ ಅಂತ ಹಿರಿಯರ ಮಾತು ಸುಳ್ಳಾಗಲಿಲ್ಲ. ಹೆಣ್ಣೆತ್ತೋರ ಮನೆ ಸಂಕಟ ಅವನಿಗೆ ಅರ್ಥವಾಯ್ತಲ್ಲ, ಅಷ್ಟು ಸಾಕು. ಅವನಿಗಷ್ಟೇ ಅರ್ಥ ಆಗಿದ್ದಲ್ಲ ರಾಯರೇ, ರಿತುಗೂ ಬುದ್ಧಿ ಹೇಳಿದಾನೆ, ತಿಳುವಳಿಕೆ ಹೇಳಿದಾನೆ. ರಿತು ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಲ್ವಾ ರಿತು? ಚೆನ್ನಾಗಿದೆ ಸತ್ಯ ಡ್ರಾಮಾ. ಎಲ್ಲಿಂದ ಟ್ರೈನಿಂಗ್ ತಗೊಂಡೆ? ಅಕ್ಕ, ನೀನ್ ಹೊಸ ಡ್ರಾಮಾ ಶುರು ಮಾಡಬೇಡ. ಅಷ್ಟಕ್ಕೂ ಇಲ್ಲಿ ನಡೀತಾ ಇರೋದೆಲ್ಲ ನಿನಗೆ ಡ್ರಾಮಾ ಅನ್ನಿಸ್ತಾ ಇದೆಯಾ? ಒಂದು ವೇಳೆ ಹಾಗೆ ಅನ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೀನ್ ಅನ್ಕೊಂಡ್ರೆ ಸತ್ಯ ಏನು ಸುಳ್ಳಾಗಲ್ವಲ್ಲ. ಥ್ಯಾಂಕ್ ಯು ಸತ್ಯ. ಭೇಷ್ ಸತ್ಯ. ಒಂದು ಮನೇನ ಹೇಗೆ ಒಗ್ಗಟ್ಟಾಗಿ ಇಡಬೇಕು ಅಂತ ನಿನ್ನನ್ನು ನೋಡಿ ಕಲ್ತ್ಕೋಬೇಕು. ಕೋಟೆ ಮನೆ ಸೊಸೆಗಿರಬೇಕಾದ ಮೊದಲ ಅರ್ಹತೆ ಇದು. ತುಂಬು ಕುಟುಂಬನ ಅಷ್ಟೊಂದು ನಾಜೂಕಾಗಿ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ನಿನಗೆ ಅದೊಂದು ಕಷ್ಟವೇ ಅಲ್ಲ. ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ ಅಮ್ಮ. ಒಳ್ಳೆ ಕೆಲಸನೇ ಮಾಡಿದೆ ಹುಡುಗಿ. ನಮ್ಮ ಸೀತಾನೇ ಸರ್ಟಿಫಿಕೇಟ್ ಕೊಟ್ಲು ಅಂತಂದ್ರೆ ಸತ್ಯ ನೀನು ಗೆದ್ದು ಬಿಟ್ಟೆ. ನಮ್ಮ ಮನೆನೂ ಗೆಲ್ಲಿಸ್ಬಿಟ್ಟೆ ಅಮ್ಮ. ಶಿಟ್, ಏನೇ ಮಾಡಿದ್ರು ಫೈನಲಿ ಆ ಸತ್ಯನೇ ಗೆಲ್ತಾ ಇದ್ದಾಳೆ. ಅವಳ ಲಕ್ ಅವಳ ಕೈ ಹಿಡಿತಾ ಇದೆ ಅನಿಸ್ತಿದೆ. ಥ್ಯಾಂಕ್ ಯು ಸತ್ಯ, ನಿನ್ನಿಂದ ನನಗೆ ನನ್ನ ಮಗಳು ವಾಪಸ್ ಸಿಕ್ಬಿಟ್ಲು. ಓ ಮೈ ಗಾಡ್, ಪ್ಲೀಸ್ ಚಿಕ್ಕಮ್ಮ, ನಿಲ್ಲಿಸ್ತೀರಾ ನಿಮ್ಮ ಇಮೋಷನಲ್ ಡ್ರಾಮಾನ? ಇದರಲ್ಲಿ ಸತ್ಯಂದ್ ಏನಿದೆ ಅಂತ ಎಲ್ಲರೂ ಅವಳನ್ನ ಈ ತರ ಬಯಸ್ಕೊಂಡು ಮಾತಾಡ್ತಿದ್ದೀರಾ? ಅಮ್ಮ, ನಿನಗೂ ಬುದ್ಧಿ ಇಲ್ವಾ? ನೀನು ಸತ್ಯ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದೀಯಾ? ಇದೇ ಅಮ್ಮ ಅವಳಿಗೂ ಬೇಕಾಗಿದ್ದು. ನಿಮ್ ಎಲ್ರ ಮುಂದೆ ಒಳ್ಳೆಯವಳಾಗ್ಬೇಕು ಅನ್ನೋ ಕಾರಣಕ್ಕೇನೆ ಅವಳು ರಿತುನ ರಾಕೇಶ್ನ ಇಟ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿರೋದು. ಇಲ್ಲ ಅಂದ್ರೆ ಲವ್ ಮಾಡಿ ಎಂಗೇಜ್ಮೆಂಟ್ನ ಬ್ರೇಕ್ ಮಾಡಿ ಓಡೋಗಿರೋರು
ವಾಪಸ್ ಬಂದಿರೋ ಹಿಸ್ಟ್ರಿ ಎಲ್ಲಾದ್ರೂ ಇದೆಯಾ? ರೀ, ಇಲ್ಲೇನು ಮಾಡ್ತಾ ಇದ್ದೀರಾ? ಅಣ್ಣನ ಹತ್ರ ಮಾತಾಡಬೇಕು, ಆದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಒಳಗೂ ಹೋಗದೆ ಇಲ್ಲೇ ನಿಂತ್ಕೊಂಡು ಒದ್ದಾಡ್ತಿದ್ದೀರಾ? ರೀ, ಭಾವ ಏನೂ ತಪ್ಪು ತಿಳ್ಕೊಳ್ಳಲ್ಲ. ಹೋಗಿ ಮಾತಾಡ್ಸ್ರಿ. ಮಾತಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ ಮುಖ ಇಟ್ಕೊಂಡು ಅಣ್ಣನ ಮುಂದೆ ನಿಂತ್ಕೊಳ್ಳಿ ಊರ್ಮಿಳಾ? ಪರಿಸ್ಥಿತಿ ಹೀಗಿಗಿತ್ತು ಅಂತ ಭಾವಂಗೆ ಬಿಡ್ಸ್ ಹೇಳಿ, ಅವ್ರು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಆದರೂ ತಪ್ಪು ನಂದೇ ತಾನೆ. ನಾವು ಮನುಷ್ಯರು, ದೇವ್ರುಗಳೇ ತಪ್ಪು ಮಾಡ್ತಾರಂತೆ, ಇನ್ನು ನಾವ್ಯಾವ ಲೆಕ್ಕ? ಹೋಗಿ ಹೋಗಿ. ಊರ್ಮಿಳ, ಅಣ್ಣ ನನ್ನ ಕ್ಷಮಿಸ್ತೇನೆ ಅಂತೀಯಾ? ರೀ, ಅಣ್ಣನ ಗುಣ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ನೀವು ಕ್ಷಮೆ ಕೇಳದೆ ಇದ್ರು ಅವ್ರ ಮನಸ್ಸಲ್ಲಿ ಏನನ್ನೂ ಇಟ್ಕೊಳ್ಳೋದಿಲ್ಲ. ಆದರೆ ನೀವೇ ಕ್ಷಮೆ ಕೇಳಿ ದೊಡ್ಡವರಾಗಿ ಹೋಗಿ. ಅಣ್ಣ. ಓ ಲಕ್ಷ್ಮಣ, ಬಾ ಕೂತ್ಕೋ. ಯಾಕೋ, ಏನಾಯ್ತು? ಬಾ ಲಕ್ಷ್ಮಣ, ಕೂತ್ಕೋ. ಅಣ್ಣ, ಅದು ಹಾಗೆ ಸುಮ್ಮನೆ ಬಂದೆ. ಪರವಾಗಿಲ್ಲ ಬಿಡು. ಸುಮ್ಮನೆ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ಹೇಳು.